ಫ್ರೆಂಡ್ಸ್, ಇವತ್ತು ನಾನು ಆಸ್ಪರಗಸ್ ಮಿಕ್ಸ್ ಮತ್ತು ಆಲೂ ಮಿಕ್ಸ್ ಮಾಡಿ ಒಂದು ಸಬ್ಜಿ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ದಿನಸುಗಳು ಒಗ್ಗರಣೆ ಹಾಕ್ಕೊಂಡ ನಂತರ ಆ ಒಂದು ಇದಕ್ಕೆ ನಾನು ಒಂದು ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಹಾಕ್ಕೊಳ್ತಾಯಿದ್ದೀನಿ. ಸೊ ಪ್ರೋಟೀನ್ಸ್ ಹೆಚ್ಚಾಗಿ ತೊಗೋಬೇಕು, ಆದ್ದರಿಂದ ಕಡಲೆಬೇಳೆ, ಉದ್ದಿನಬೇಳೆ, ಈ ಕ್ಯಾಶ್ಯೂ ನಟ್ಸ್ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾಯಿದ್ದೀನಿ. ಈಗ ಒಂದು 5-6 ಹಸಿಮೆಣಸಿಕಾಯಿನ ಮಧ್ಯದಲ್ಲಿ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಆನಂತರ ಕರಿಬೇವು ಹಾಕ್ಬಿಟ್ಟು ಆನಂತರ 2 ಈರುಳ್ಳಿಯನ್ನು ಸಹಿತ ಚೆನ್ನಾಗಿ ಉದ್ದುದ್ದಗೆ ತೆಳುವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಅದರೊಟ್ಟಿಗೆ ನಾನು ಆಸ್ಪರಗಸ್ 1 ಇಂಚಷ್ಟು ಕಟ್ ಮಾಡಿಕೊಂಡು ಆನಿಯನ್ ಜೊತೆಗೇ ಹಾಕ್ಕೊಂಡಿದ್ದೀನಿ. ಈಗ ಇವೆಲ್ಲ ತಿನಿಸುಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಬೇಕು ಅಂದರೆ ಕ್ಯಾಪ್ಸಿಕಮ್ ಸಹಿತನೂ ಹಾಕ್ಕೊಳ್ಬೋದು. ಸೊ ಈಗ ಈರುಳ್ಳಿ ಮತ್ತು ಆಸ್ಪರಗಸ್ ಫ್ರೈ ಆಗ್ತಾಯಿದೆ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಿಂಗು ಆ್ಯಕ್ಚುಲಿ ಆರೋಗ್ಯಕ್ಕೆ, ಜೀರ್ಣಶಕ್ತಿಗೆ ಅನುಕೂಲಕರವಾಗಿರುತ್ತೆ. ಹಿಂಗೆ ಹಾಕೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಸೊ ಆದ್ದರಿಂದ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು. ಈಗ ಆಸ್ಪರಗಸ್ಸು ಮತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿದೆ, ಅಂದರೆ ಫ್ರೈ ಆಗಿದೆ. ಈ ಹಂತದಲ್ಲಿ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಅದನ್ನು ಸಹಿತ ಸ್ವಲ್ಪ ಫ್ರೈ ಮಾಡಬೇಕು. 2 ನಿಮಿಷ ಕಾಲ ಫ್ರೈ ಮಾಡಿದರೆ ಸಾಕಾಗುತ್ತೆ. ಸೊ ಈ ಕ್ಯಾಪ್ಸಿಕಮ್ಮು, ಆಸ್ಪರಗಸ್ಸು, ಈರುಳ್ಳಿ ಈ ಎಲ್ಲ ದಿನಸುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದೆ ಈಗ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಬಂದುಬಿಟ್ಟು ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಕೈ ಆಡಿಸ್ಕೋಬೇಕು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಆಗಿ ಎಲ್ಲದು ಚೆನ್ನಾಗೀಗ ಮಿಕ್ಸ್ ಆಗಿದೆ. ಈಗ ನಾವು ಬೇಯಿಸಿಟ್ಟಿಟ್ಕೊಂಡಿರ್ತಕ್ಕಂಥ ಒಂದು ಆಲೂಗಡ್ಡೆ ಮತ್ತು ಆಸ್ಪರಗಸ್ ಮಿಕ್ಸ್ ಮಾಡಿ ಮಾಡ್ತಕ್ಕಂಥ ಒಂದು ಸಬ್ಜಿ ಆಗಿರೋದ್ರಿಂದ ಬೇಯಿಸಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಒಂದು ಆಲೂಗಡ್ಡೆ ಮಾತ್ರ ಬೇಯಿಸಿಟ್ಕೊಂಡಿದ್ದೀನಿ, ಜಾಸ್ತಿ ಏನು ಬೇಯಿಸಿಲ್ಲ. ಬೇಯಿಸಿರ್ತಕ್ಕಂಥ ಒಂದು ಆಲೂಗಡ್ಡೆನ ಇದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದು ಆಲೂಗಡ್ಡೆ ಮತ್ತು ಹಾಕಿದ್ದಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ಮು, ಆಸ್ಪರಗಸ್, ಆಲೂಗಡ್ಡೆ ಎಲ್ಲದು ಒಟ್ಟಿಗೆ ಹಾಕಿ ಮಾಡಿರ್ತಕ್ಕಂಥ ಒಂದು ಸಬ್ಜಿ, ಪಲ್ಯ ಅಂತ ಹೇಳ್ತೀವಿ. ಈ ಒಂದು ಪಲ್ಯ ಈಗ ರೆಡಿಯಾಗಿದೆ. ಇದಕ್ಕೆ ನಾವು ದೋಸೆ ಮಾಡ್ಕೊಳ್ಳೋಣ. ನೋಡಿ ಹೇಗಾಗಿದೆ ಪಲ್ಯ. ಟೇಸ್ಟಿಯಾಗಿರ್ತಕ್ಕಂಥ ಒಂದು ಆಸ್ಪರಗಸ್ ವಿತ್ ಆಲೂ ಸಬ್ಜಿ ರೆಡಿ. ಸೊ ಇದಕ್ಕೆ ಒಂದು ಅರ್ಧ ಉಳಿಕೆಯಷ್ಟು ನಿಂಬೆಹಣ್ಣು ಮತ್ತು ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು. ಈ ಥರ ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ದೋಸೆ ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಆನಂತರ ಅದಕ್ಕೆ ನಾವು ದೋಸೆ ಹಿಟ್ಟನ್ನು ಹಾಕ್ಕೊಳ್ಬೇಕು. 1 ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಈಗ ದೋಸೆಯನ್ನು ಈ ಥರ ಮಾಡ್ಕೋಬೇಕು. ಈಗ ಇದು ದೋಸೆ ಹಾಕಿದ್ದೀನಿ. ಇದಕ್ಕೆ ಆಯಿಲ್ ಬೇಕಂದ್ರೆ ಆಯಿಲು, ಆಲಿವ್ ಆಯಿಲು, ಬಟರ್ ಯಾವುದಾದ್ರೂ ಹಾಕ್ಬೋದು. ನಾನು ಸ್ವಲ್ಪ ಬೆಣ್ಣೆ ಎಣ್ಣೆ ಹಾಕ್ಕೊಳ್ತೇನೆ. ಒಂದು ಸ್ವಲ್ಪ ಬಟರ್, ಒಂದು ಕ್ಯೂಬಷ್ಟು ಬಟರ್ ತೊಗೊಂಡ್ಬಿಟ್ಟು ಮೇಲ್ಗಡೆ ಈ ಥರ ಒಂದು ಸವರ್ಕೊಂಡ್ರೆ ಸಾಕಾಗತ್ತೆ. ಎಲ್ಲ ಕಡೆ ಈಕ್ವಲಾಗಿ ಅದು ಬಟರು ಶೇರ್ ಆಗುತ್ತೆ. ಎಲ್ಲ ಕಡೆಯೂ ಇದಾಗುತ್ತೆ ನೋಡಿ. ಎಲ್ಲ ಕಡೆ ಬಟರನ್ನು ಸವರಿರೋದ್ರಿಂದ ಎಲ್ಲ ಕಡೆಗೂ ಬೆಣ್ಣೆ ಚೆನ್ನಾಗಿ ಆಗಿದೆ, ಒಂದೇ ಕಡೆ ಆಗಲ್ಲ. ಸೊ ಬಿಸಿ ಅಂತಾಗಲ್ಲ ಕೈಗೆ ಈ ಥರ ಮಾಡೋದ್ರಿಂದ. ಸೊ ದೋಸೆಗೆ ಈಗ ಬೆಣ್ಣೆ ಸವರ್ಕೊಂಡು ಆಗಿದೆ. ಈಗ ಕೆಂಪಗೆ ಆಗ್ತಾಯಿದೆ ದೋಸೆ ಚೆನ್ನಾಗಿ ಕೆಳಭಾಗದಲ್ಲಿ. ಸೊ ತಿರುವಿ ಹಾಕ್ಕೊಳ್ಬೋದು ಅಥವಾ ತಿರುವಿ ಹಾಕ್ದೇನೂ ಬೇಯಿಸ್ಕೋಬೋದು. ಇದಕ್ಕೆ ನಾವು ಒಂದು ಪುಡಿ ಇಡ್ಲಿ ಮಾಡಿರ್ತಕ್ಕಂಥ ಲಾಸ್ಟ್ ವೀಕ್ ಆಗಿರ್ತಕ್ಕಂಥ ಇಡ್ಲಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮೇಲ್ಗಡೆ. ಸ್ವಲ್ಪ ಮೇಲ್ಗಡೆ ಇಡ್ಲಿ ಪುಡಿಯನ್ನು ಸವರ್ಕೊಂಡು ಈಗ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಕ್ರಿಸ್ಪಿಯಾಗಿರ್ತಕ್ಕಂಥ ಒಂದು ದೋಸೆ ಈಗ ರೆಡಿಯಾಗಿದೆ. ಆಲೂ ಮತ್ತು ಆಸ್ಪರಗಸ್ ಸಬ್ಜಿ ಒಟ್ಟಿಗೆ ಸೇವಿಸಲಿಕ್ಕೆ ದೋಸೆ ರೆಡಿಯಾಗಿದೆ. ಕಾಯಿ ಚಟ್ನಿ ಮತ್ತು ಆಸ್ಪರಗಸ್, ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಹುರಿದಿರ್ತಕ್ಕಂಥ ಎಳ್ಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ದೋಸೆ ರೆಡಿಯಾಗಿದೆ. ನೀವು ಮನೇಲಿ ಇದೇ ಥರನಾಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.